ಕಾಂಗ್ರೆಸ್ ಪಕ್ಷಕ್ಕೆ ಧೈರ್ಯವಿದ್ದರೆ ಜಿಲ್ಲಾ ಮತ್ತು ಪಂಚಾಯಿತಿ ಚುನಾವಣೆ ಘೋಷಣೆ ಮಾಡಲಿ ಅಂತ ಬಿಜೆಪಿ ಒಬಿಸಿ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಅವರು ಸವಾಲನ್ನು ಹಾಕಿದ್ರು. ನಂತರ ಅವರು ಮಾತನಾಡಿ, ಜಗತ್ತಿನಲ್ಲಿ ಸೂರ್ಯ, ಚಂದ್ರ ಮತ್ತು ಸತ್ಯವನ್ನು ಮುಚ್ಚಿಡಲು ಆಗದು. ದೇಶ ಸ್ವಾತಂತ್ರ್ಯ ಗಳಿಸಿ 79 ವರ್ಷಗಳು ಕಳೆದರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸವಲತ್ತುಗಳಿಲ್ಲ. ಕನಿಷ್ಠ ಶೌಚಾಲಯ, ಶುದ್ಧ ಕುಡಿಯುವ ನೀರು, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅನುಭವಿ ಶಿಕ್ಷಕರಿಲ್ಲದ ಕಾರಣ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿವೆ. ಖಾಸಗಿ ಶಾಲೆಗಳಲ್ಲಿ ದುಬಾರಿ ವಂತಿಕೆ ನೀಡಲಾರದ ಕಡು ಬಡವರ ಮಕ್ಕಳು ಮಾತ್ರ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಸೇರ್ತಾ ಇದ್ದಾರೆ. ಆಳುವ ಸರ್ಕಾರ ಮತ್ತು ಶಿಕ್ಷಕರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ನಾನು ಅತ್ತಿಮಗೆರೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣವನ್ನ ಮುಗಿಸಿದೆ. ನಮಗೆ ತಿದ್ದಿ ತೀಡಿ ಗುದ್ದಿ ಬುದ್ಧಿ ಹೇಳಿದ ಗುರುಗಳು ದೈವ ಸ್ವರೂಪಿಗಳಾಗಿದ್ರು. ಇನ್ನು ಶಿಸ್ತು, ಶ್ರದ್ಧೆ, ಕಠಿಣ ಶ್ರಮ ಇರುವಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ. ಪೋಷಕರು ಹಣ ಮಾಡುವ ಆತುರದಲ್ಲಿ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸೇರಿಸಿದರೆ ಸಾಲದು. ನಿತ್ಯ ಮಕ್ಕಳ ಶೈಕ್ಷಣಿಕ ಕಲಿಕೆ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ರು. ಇನ್ನು ಕಳಸಾ-ಇಡಿ ಕೋಟೆಯ ದುರಸ್ತಿ ಬಗ್ಗೆ ನೀಲನಕ್ಷೆ ಬಿಡುಗಡೆ ಮಾಡಿ ಇಲ್ಲಿವರೆಗೆ ಕೋಟೆ ದುರಸ್ತಿಗೆ ಖರ್ಚಾಗಿರುವಂಥ ಹಣ ಎಷ್ಟು? ಸೋಮೇಶ್ವರ ಸ್ವಾಮಿ ದಕ್ಷಿಣ ದಾರದ ಮೇಲಿನ ರಾಜ್ಯ ಗೋಪುರ ದುರಸ್ತಿಯಾಗಿ ಹಲವು ವರ್ಷಗಳು ಕಳೆದಿವೆ. ಹಿಂದೂ ಪರಂಪರೆಯಲ್ಲಿ ಕಳಸವಿಲ್ಲದ ಗೋಪುರ ಅಪಶಕುನವಾಗಿದ್ದು, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಮೊದಲು ಕಳಸಾ-ಇಡಿ, ನಂತರ ಕೋಟೆ ದುರಸ್ತಿ ಪಡಿಸಿ ಅಂತ ಕೆಂಪೇಗೌಡರ ಮಕ್ಕಳಿಗೆ ಊಟಕ್ಕೆ ಮನೆಯಿಂದ ತಟ್ಟುತ್ತಾರೆ. ಹಿಂದೆ ನಾನೊಂದ್ಸಾರಿ 4,000ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ನಾನು ಊಟದ ತಟ್ಟೆ, ಲೋಟ ಎಲ್ಲ ಸ್ಕೂಲ್ಗಳು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನಾನು ಕೇಳಿರಲಿಲ್ಲ, ವಿಚಾರ ಗೊತ್ತಿರಲಿಲ್ಲ. ಅದೊಂಥರ ಎಲ್ಲ ಒಂದು ಕಡೆ ನನಗೂ ಹೊಸಪೇಟೆಗೂ ಅತ್ತಿಮಗೆರೆಗೂ ಭಾಳ ನಿಕಟ ಸಂಪರ್ಕ. ಆ ನಿಕಟ ಸಂಪರ್ಕದಲ್ಲಿ ನಮ್ಮವ್ರಿಗೆ ವ್ಯವಸ್ಥೆ ಮಾಡಿದಾಗ ಇಲ್ಲಿ ಇನ್ಯಾಕೆ ತಾರತಮ್ಯ ತೋರಿಸ್ಬಾರ್ದು, ಎರಡೂ ಕಣ್ಣು ನನ್ನವೇ ಅಂತೇಳಿ ನಮ್ಮ ಅಧ್ಯಕ್ಷ ಅಂತ ರಂಗನಾಥ್ಗೆ, SDMC ಅಧ್ಯಕ್ಷ ರಂಗನಾಥ್ಗೆ ಫೋನ್ ಮಾಡಿ, ಏನೇನಪ್ಪ ಈ ಥರ ಹೇಳ್ತಾರೆ ಮಾಸ್ಟರ್ ಅಂತ ಹೇಳಿ ಹೇಳಿದ, ಹೂನಣ್ಣ ಅವಶ್ಯಕತೆ ಇದೆ ಅಂತ ಹೇಳಿದೆ ನಮ್ಮ ರಂಗನಾಥ್. ಅದಕ್ಕೆ ನಮ್ಮ ಯಜಮಾನರು ಇಬ್ಬರಿಗೂ ಹೇಳಿದ್ವಿ, ಸಿದ್ದರಾಜು ಮತ್ತು ಮೂರ್ಖಪ್ಪ ಅವ್ರಿಗೆ. ಆಮೇಲೆ ಯಜಮಾನ್ ಜಯಣ್ಣ ನಮ್ಮ ಗ್ರಾಮದ ಯಜಮಾನ್ರಿಗೂ ಎಲ್ಲ ಬಂದಿದ್ದಾರೆ. ಇದೊಂದು ಕಡೆ ನಾನು ಎಲ್ಲ ಒಂದು ಕಡೆ ಹೊಸಪೇಟೆ ಅಂತ ಹೇಳಿದ್ರೆ ನನಗೆ ಊರು ಒಂದಾದರೆ ರಾಜಕಾರಣದಲ್ಲಿ ಒಂದು ಕಣ್ಣು ತರಿಸಿದಂಥ ಬಡಾವಣೆ ಇದೆ, ಅಂದರೆ ಊರು ತಾಲೂಕು. ನನಗೆ ಅನಿವಾರ್ಯವಾಗಿ ಪಕ್ಷ ಚುನಾವಣೆಗೆ ಪುರಸಭೆಗೆ ಹೋಗಬೇಕು ಮಾಗಡಿಗೆ ಅಂಥೇಳಿ ನನ್ನನ್ನು ನಿಯೋಜನೆ ಮಾಡಿದಾಗ ತಾಲೂಕಲ್ಲಿ ಟೌನ್ನಲ್ಲಿ ಒಂದು 3-4 ಸೆಕೆಂಡ್ ಪ್ಲೇಸಲ್ಲಿ ತರುವಂಥ ವ್ಯವಸ್ಥೆ ಮಾಡಿದ್ದಾರೆ ಟೌನಿನ ಜನ. ಅಲ್ಲಿ ಒಂದು ಗೆಲ್ಲುವಂಥದ್ದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆ ಗೆದ್ದಿದ್ದಕ್ಕೂ ಹಠ ಹಿಡಿದು ನಾವು ಪಾರ್ಟಿಯಿಂದ ಈ ಹೊಸಪೇಟೆಗೆ ಒಂದು ಗೌರವ ತರಿಸುವಂಥ ಕೆಲಸವನ್ನೇ ಅವರು ಕೈ ಹಿಡಿದಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಗೌರವ ತರುವಂಥ ಕೆಲಸನೇ ನಾನು ಪ್ರಾಮಾಣಿಕವಾಗಿ ಅಧ್ಯಕ್ಷರನ್ನ ಒಂದು ಜವಾಬ್ದಾರಿಯನ್ನು ಕೊಡಿಸುವಂಥದ್ದಕ್ಕೆ ಪಕ್ಷದ ವತಿಯಿಂದ ನಾನು ಹಠ ಹಿಡಿದು ಪಕ್ಷ 1 ವರ್ಷ ಪುರಸಭಾ ಅಧ್ಯಕ್ಷರನ್ನು ಆಗಿದ್ದಂತೆ ಬಡ ಊರು ಒಟ್ಟಾರೆ ಎರಡೂ. ಅದರಿಂದ ಎಲ್ಲ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಒಂದು ಹೋಗದೆ ಸಾಲದು ಅಂತೇಳಿ ಯಾವಾಗ ತಟ್ಟೆ ಅವಶ್ಯಕತೆ ಇದೆ ಅಂತ ಹೆಡ್ ಮಾಸ್ಟರ್ ಹೇಳಿದ ತಕ್ಷಣ ನನಗೊಂದು ಸ್ವಲ್ಪ ಮನಸ್ಸಿಗೆ ಇದಾಯಿತು. ಅದರಿಂದ ಇವತ್ತು ನಮ್ಮೆಲ್ಲ ಯಜಮಾನರ ಜೊತೆಯಲ್ಲಿ, ಮುಖಂಡರ ಜೊತೆಯಲ್ಲಿ, ನಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ಒಂದು ಅವ್ರಿಗೆ ಏನು ಅವಶ್ಯಕತೆ ಇತ್ತು, ಸದ್ಯದ ಅವಶ್ಯಕತೆ ನೀಡಿದ್ದೀನಿ. ಮುಂದಿನ ದಿನದಲ್ಲಿ ಹೆಡ್ ಮಾಸ್ಟರ್ ಜೊತೆಯಲ್ಲಿ, ನಮ್ಮ SDMC ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಿ ಇನ್ನೇನು ಅವಶ್ಯಕತೆ ಇದೆ, ಮಕ್ಕಳ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ವ್ಯತ್ಯಾಸ ಇರಬಾರ್ದು. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಇವತ್ತು ಕ್ಷೀಣ ಆಗ್ತಾಯಿದೆ, ಅದನ್ನು ತಪ್ಪಿಸಬೇಕು ಅನ್ನೋದಕ್ಕೆ ಮೂಲಭೂತ ಸೌಕರ್ಯ ಏನೇನು ಅವಶ್ಯಕತೆ ಇದೆ ಅದ್ರ ಜೊತೆ ಅದನ್ನು ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತದೋ ಅಷ್ಟನ್ನು ನಾವು ನನ್ನ ಪ್ರಯತ್ನ ಮಾಡ್ತೀವಿ. ಶಾಲೆ ಕೊಡ್ತೀವಿ ಇವತ್ತು 10,000 ನೋಟ್ಬುಕ್ಸ್ ಕೊಡ್ತೀವಿ. ಇವತ್ತಿಂದ ಪ್ರಾರಂಭ ಆಗಿದೆ ಸರ್ಕಾರಿ ಶಾಲೆ ಮಾತ್ರ. ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಳ್ಳೋದ್ರಿಂದ ಸರ್ಕಾರಿ ಶಾಲೆಗೆ ಆದ್ಯತೆ. ಬುಕ್ಸ್ ಕೇಳಿದರೆ, ಪೆನ್ ಕೇಳಿದರೆ, ಕೆಲವು ಕಡೆ ಬ್ಯಾಗು, ಕೆಲವು ಕಡೆ ತಟ್ಟೆ, ಕೆಲವು ಕಡೆ ಲಾಸ್ಟ್ ಟೈಮು ನಮ್ಮೂರಲ್ಲಿ
ಬ್ಯಾಂಡ್ ಸೆಟ್ಟು ಇದೆಲ್ಲ ಕೇಳಿದರು. ಅದನ್ನೆಲ್ಲ ಏನೇನು, ಆಮೇಲೆ ನೆಟ್ಟು, ವಾಲಿಬಾಲು, ಆಮೇಲೆ ರಿಂಗು ಇದೆಲ್ಲ ಕೇಳಿದ್ರು. ಅದನ್ನು ಅವಶ್ಯಕತೆ ಇರೋಂಥದ್ದಕ್ಕೆ ನಾನು ಆದ್ಯತೆಯನ್ನು ಕೊಡ್ತೀನಿ. ಈ ಪ್ರೇರಣೆ ಏನು ಸರ್ ನಿಮಗೆ? ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾನಲ್ಲ, ಅದನ್ನು ನನ್ನ ದುರಾದೃಷ್ಟ ಕಬಡ್ಡಿಲಿ ನಾವು ಗೆದ್ವಿ, ತಾಲೂಕು ಮಟ್ಟದಲ್ಲಿ ಗೆದ್ವಿ 84. ಇಂದಿರಾ ಗಾಂಧಿ ತೀರೋದ್ರಂತ ಪ್ರೈಸೇ ಕೊಡಲಿಲ್ಲ. ಅವತ್ತು ನಾವು ಮಾಗಡಿ ಬಿಟ್ಟಿದ್ದೆ ಅಷ್ಟೇ. ಸರ್ ಇದು ರಾಜಕೀಯ ಇದು ಸರ್, ಏನು ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಕೂಗು ಕೇಳ್ಕೊತಾ ಇದ್ದಾರೆ ಪಾರ್ಟಿಲಿ. ಅದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ. ಈಗಾಗಲೇ 2-3 ಸೇರಿಸಿದ್ದಾರೆ ಅಂತ ಒಂದು ವಿಚಾರ ಇದೆ. ಯಾರೇ ಇದ್ರೂ ಅಲ್ಟಿಮೇಟ್ಲಿ ಒಬ್ಬರೇ ಅಧ್ಯಕ್ಷರಾಗೋದು. ನಮ್ಮ ರಾಷ್ಟ್ರೀಯ ನಾಯಕರು ಒಟ್ಟಾರೆ ತೀರ್ಮಾನವನ್ನು. ಸರ್, ಪುರಸಭೆ ಚುನಾವಣೆ ಬರುತ್ತೆ, ಇವಾಗೇನು ಹೊಂದಾಣಿಕೆ ಮಾಡ್ತೀರಾ? ಇಲ್ಲ, ಪಕ್ಷ ತೀರ್ಮಾನ ಮಾಡಿದೆ ರಾಷ್ಟ್ರ ಮಟ್ಟದಲ್ಲಿ. ಹೀಗೆ ಚನ್ನಪಟ್ಟಣದಲ್ಲಿ ಚುನಾವಣೆಗೆ ಹೋಗಿದ್ವಿ ಒಟ್ಟಿಗೆ, ಅದೇ ಥರ ಚುನಾವಣೆಗೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಗೆ ಧೈರ್ಯ ಇಲ್ಲ. ಅವ್ರಿಗೆ ಧೈರ್ಯ ಇದ್ದರೆ ಫಸ್ಟ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿ. ಎಷ್ಟು ವರ್ಷ ಆಯಿತು? ಅವರು ಭಯ, BJP JDS ಒಂದಾಗಿ ನಮ್ಮನ್ನು ಸೋಲಿಸ್ತಾರೆ, BJP JDS ಒಂದಾಗಿ ಅಧಿಕಾರ ಹಿಡಿತಾರೆ, ಕಾಂಗ್ರೆಸ್ನ ಮಣ್ಣುಮುಕ್ಕಿಸ್ತಾರೆ ಅಂತ ಅವ್ರಿಗೆ ಭಯನೂ ಇದೆ, ಅವ್ರಿಗೆ ಶಕ್ತಿನೂ ಇಲ್ಲ. ಇವತ್ತು ಚುನಾವಣೆ ಮಾಡೋಕ್ಕೆ ಧೈರ್ಯನೂ ಇಲ್ಲ, ಅವ್ರಿಗೆ ಶಕ್ತಿನೂ ಇಲ್ಲ. ಫಸ್ಟ್ ಆಫ್ ಆಲ್ ಪುರಸಭೆ ಚುನಾವಣೆ ನನಗೆ ಗೊತ್ತಿದ್ದಂಗೆ ಮಾಡಲ್ಲ. ಇವತ್ತು ಒಡೆದ ಮನೆ ಆಗಿದೆ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರದಲ್ಲಿ 136 ಜನ ಹೇಳ್ತಾ ಇದ್ದಾರೆ, ಯಾಕೆ ಇವ್ರು ಓಟ್ ಹಾಕಿದ್ವೋ, ಯಾಕೆ ಇವ್ರಿಗೆ ಗೆಲ್ಸಿದ್ವೋ, ಇವ್ರು ಹಿಂಗೆ ಕಚ್ಚಾಡ್ತಾರೆ, ಕಿತ್ತಾಡ್ತಾರೆ ಅಂತ ನನಗನ್ಸಿದ್ದಲ್ಲ, ಜನ ಹೇಳ್ತಾ ಇರೋದು. ಬರ್ತಕ್ಕಂಥ 2026ಕ್ಕೆ ಸಾರ್ವತ್ರಿಕ ಚುನಾವಣೆ ಬಂದರೂ ಆಶ್ಚರ್ಯ. ಆ ಬೈತಿ ಸುರೇಶ್ನಂಥವರಿಂದನೇ ಸಿದ್ದರಾಮಯ್ಯನಿಗೆ ಇವತ್ತು ಕಳಂಕ.